ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಕೂಡ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಡಿಕೆ ಶಿವಕುಮಾರ್ ಅವರ ಪಟ್ಟಿ ಕೂಡ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಿಯಲ್ಲಿರುವ ಪ್ರಮುಖರು ಯಾರು? ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಪಟ್ಟಿ ಏನಿದೆ, ಆ ಕೊಟ್ಟಿರುವಂತಹ ಪಟ್ಟಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಪ್ರಮುಖರು ಯಾರು ಹಾಗಿದ್ದಾಗ ಯಾರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ? ಹೈಕಮಾಂಡ್ಗೆ ಡಿಕೆ ಕೊಟ್ಟಂತ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಅವ್ರಿಗೊಂದು ಅವಕಾಶವನ್ನ ಹೇಳಿದ್ದಾರೆ. ಇನ್ನು ಲಕ್ಷ್ಮಣ ಸವದಿ ಅಥಣಿ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಹೈಕಮಾಂಡ್ಗೆ ಡಿಕೆ ಕೊಟ್ಟಂತ ಪಟ್ಟಿಯಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಈಗ ಹೆಸರನ್ನು ಪಡ್ಕೊಂಡಿದ್ದಾರೆ. ಇನ್ನು ಎನ್.ಎ. ಹ್ಯಾರಿಸ್ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಕೋಟಾದಡಿಯಲ್ಲಿ ಶಾಂತಿನಗರ ಕ್ಷೇತ್ರದ ಶಾಸಕರು. ಈಗ ಇವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಯು.ಟಿ. ಖಾದರ್, ಇದು ಯಾಕೆ ಅಂದರೆ ಜಮೀರು ಬದಲಾಗಿ ಈ ಕಡೆ ಹ್ಯಾರಿಸ್ ಆದರೂ ಇರಲಿ, ಈ ಕಡೆ ಯು.ಟಿ. ಖಾದರ್ ಆದರೂ ಇರಲಿ, ಯಾರಿಗಾದರೂ ಅವಕಾಶ ಕೊಡಿ ಅಂತೇಳಿ ಮಂಗಳೂರು ಕ್ಷೇತ್ರದ ಶಾಸಕರು ಯು.ಟಿ. ಖಾದರ್ ಅವರಿಗೆ. ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದ ಶಾಸಕರು ಮುಸ್ಲಿಂ ಸಮುದಾಯದಿಂದ, ಇವ್ರಿಗೊಂದು ಅವಕಾಶ ಕೊಡಬೇಕು ಅಂತಿದ್ದಾರೆ. ರಾಹುಲ್ ಗಾಂಧಿ ಯಂಗ್ಸ್ಟರ್ಸ್ಗಳಿಗೆ ಕೊಡಬೇಕು ಅನ್ನೋದಾದರೆ ಯಾರಿಗೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕು. ಮುಸ್ಲಿಮರು ಎಲ್ಲರೂ ಕೂಡ ಕೊಡೋದಿಲ್ಲ. 3 ಜನದ ಹೆಸರನ್ನು ಹೇಳಿದಾಗ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೋದು. ಚಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇವರು ಈಗಾಗಲೇ ಮಂತ್ರಿಗಳಾಗಿದ್ದರು. ಈ ಬಾರಿಯೂ ಕೂಡ ಮಂತ್ರಿಗಿರಿ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟಿಯಲ್ಲಿ ಇವರ ಹೆಸರನ್ನು ಕೂಡ ಹಾಕಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರು BTM ಲೇಔಟ್ ಕ್ಷೇತ್ರದ ಶಾಸಕರು, ರೆಡ್ಡಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಈಗ ಅವರಿಗೊಂದು ಅವಕಾಶವನ್ನು ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇದೆ. ಇನ್ನು ಶರತ್ ಬಚ್ಚೇಗೌಡ ಹೊಸಕೋಟೆಯ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇವ್ರಿಗೊಂದು ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಡಿ ಕೆ ಅವರು ಪಟ್ಟಿಟ್ಕೊಂಡಿದ್ದಾರೆ. ನಾಳೆ ಡಿ ಕೆ ಶಿವಕುಮಾರ್ ಇವರಿಗೆಲ್ಲ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಮಾಡಿಕೊಟ್ರೆ ನೆನಪಲ್ಲಿ ಇಟ್ಕೊಳ್ತಾರೆ ಅನ್ನುವಂಥ ಲೆಕ್ಕಾಚಾರಗಳು. ನಾಳೆ ತಮ್ಮ ನಾಯಕನ ಪರವಾಗಿ ನಿಂತ್ಕೊಳ್ತಾರೆ. ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗನ್ನು ಮಾಡಿದ್ದು. ಇವರಿಗೆಲ್ಲ ಅವಕಾಶ ಸಿಗುತ್ತಾ ಈ ಬಾರಿ ಕ್ಯಾಬಿನೆಟ್ನಲ್ಲಿ ಕೊಡಬಹುದು ಅನ್ನುವಂಥದ್ದೇ ಬಹುತೇಕವಾಗಿ ಕೇಳಿ ಬರ್ತಾ ಇದೆ. ಇನ್ನು ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಈ ಬಾರಿ ಡೆಫಿನೆಟ್ ಆಗಿ ಪ್ರಿಯಾ ಕೃಷ್ಣ ಅವರು ಸ್ಥಾನವನ್ನು ಪಡ್ಕೊಳ್ಬಹುದು ಅನ್ನೋದು ತುಂಬ ಕೇಳಿ ಬರ್ತಾ ಇದೆ. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಗೆ ಅದಕ್ಕೆ ಸೂಚಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಮಧು ಬಂಗಾರಪ್ಪನವರು ಆ ಭಾಗದಲ್ಲಿ ಒಂದು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಸೊರಬ ಕ್ಷೇತ್ರದ ಶಾಸಕರು ಈಡಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅಲ್ಲೂ ಕೂಡ ಈಗ ಒಂದಿಷ್ಟು ಇದೆ ಲೆಕ್ಕಾಚಾರಗಳು. ಬಟ್ ಅದನ್ನು ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ನಮ್ಮ ಭಾಗಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ, ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಶಿವಲಿಂಗೇಗೌಡರು ಕೇಳುತ್ತಾನೇ ಇದ್ದಾರೆ. ಬಟ್ ಆಗುತ್ತಾ ಆಗಲ್ವಾ ಅನ್ನುವಂಥದ್ದೇ ಈಗ ಬಹಳ ದೊಡ್ಡ ಮಟ್ಟದಲ್ಲಿದೆ. ಎಂ ಕೃಷ್ಣಪ್ಪ ವಿಜಯನಗರ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇನ್ನೂ ದೊಡ್ಡ ಹೆಸರೇ ಇದೆ ಅದರಲ್ಲಿ. ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಸಿಗಲ್ಲ ಅಂತ ಗೊತ್ತಿಲ್ಲ. ಈಗ ಹೆಸರು ಮಾತ್ರ ಇವರು ಕೊಟ್ಟಿದ್ದಾರೆ. ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ಕ್ಷೇತ್ರದ ಶಾಸಕರು, ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇವರಿಗೆ ಅವಕಾಶ ಸಿಗುತ್ತಾ? ಶ್ರೀನಿವಾಸ್ ಮಾನೆ ಹಾನಗಲ್ ಕ್ಷೇತ್ರದ ಶಾಸಕರು, ಮರಾಠ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಆ ಕಡೆಗೆ ಸಂತೋಷ್ ಲಾಡ್ ಅವ್ರಿಗೆ ಕೊಟ್ಟರೆ ಮರಾಠದಲ್ಲಿ ಶ್ರೀನಿವಾಸ್ ಮಾನೆ ಅವ್ರಿಗೆ ಕೊಡ್ತಾರಾ ಕೊಡಲ್ವಾ? ಕಾರಣ ಒಂದು ಸಮುದಾಯಕ್ಕೆ ಒಂದು ಅನ್ನೋ ರೀತಿಯಲ್ಲಿ ಇಲ್ಲ. ಕಾರಣ ಮರಾಠ ಓಟ್ಗಳ ಇಲ್ಲ. ಲಿಂಗಾಯತರಿಗೆ ಹೆಚ್ಚಿನ ರೀತಿಯಾದಂಥ ಪ್ರಾತಿನಿಧ್ಯ ಇರುತ್ತೆ, ದಲಿತರಿಗೆ ಜಾಸ್ತಿ ಇರುತ್ತೆ, ಒಕ್ಕಲಿಗರಿಗೆ ಜಾಸ್ತಿ ಇರುತ್ತೆ. ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಸುಖೇಶ್, ಪಟ್ಟಿ ಮಾತ್ರ ದೊಡ್ಡದಾಗೇ ಇದೆ. ಈ ಪಟ್ಟಿಯಲ್ಲಿರುವಂಥವ್ರು ಎಷ್ಟು ಜನ ಸ್ಥಾನ ಪಡ್ಕೊಳ್ತಾರೆ ಅನ್ನುವಂಥದ್ದು ಸಭೆ ಆದ ನಂತರ ಗೊತ್ತಾಗುತ್ತೆ. ಬಟ್ ಯಾವ್ಯಾವೆಲ್ಲ ಕ್ಯಾಲ್ಕುಲೇಷನ್ಗಳು ನಡೀತಾ ಇವೆ ಈಗ ಅಂತ? ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಕೊಡುವಂಥ ಪಟ್ಟಿಯಲ್ಲಿ ಒಕ್ಕಲಿಗರಿಗೆ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಯಾಕಂದರೆ ಒಕ್ಕಲಿಗರು ಯಾರೇ ಆಗೋದಾದರೂ ಕೂಡ ಅದು ಡಿ ಕೆ ಶಿವಕುಮಾರ್ ಅವರ ಗ್ರೀನ್ ಸಿಗ್ನಲ್ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕಮ್ಯುನಿಟಿನ ಅವರೇ ಪ್ರತಿನಿಧಿಸೋದ್ರಿಂದ ಅವರು ಒಂದು ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೊಟ್ಟಿರ್ತಾರೆ. ಫೈನಲಿ ಅಳೆದು ತೂಗುವಾಗ ಸಿದ್ದರಾಮಯ್ಯ ಅವರ ಒಲವು ಯಾರ ಕಡೆಗಿರುತ್ತೆ, ಜೊತೆಗೆ ಹೈಕಮಾಂಡ್ ಏನನ್ನುತ್ತೆ ಅನ್ನೋದೆಲ್ಲ ಒಂದು ವಿಚಾರ. ಅದನ್ನು ಹೊರತುಪಡಿಸಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಮತ್ತು ಲಿಂಗಾಯತ ಸಮುದಾಯಕ್ಕೆ ಒಂದು ಸ್ವಲ್ಪ ಆದ್ಯತೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ. ಯಾಕಂದರೆ ಮುಸ್ಲಿಂ ನಾಯಕರುಗಳು ಸಾಕಷ್ಟು ಜನ ಬೆಂಬಲಿಗರು ಇದ್ರು ಅನ್ನುವಂಥದ್ದು ಅವರಿಗೆ 2-3 ಹೆಸರುಗಳನ್ನ ಅವ್ರು ಪುಷ್
ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಲಿಂಗಾಯತ್ ಸಮುದಾಯದ ದೊಡ್ಡ ಒಂದು ಪಟ್ಟಿ ಇತ್ತು ಅವ್ರ ಕೈಲಿ. ಅವರು ಕೂಡ ಅದನ್ನ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವ್ರನ್ನ ಪಕ್ಷಕ್ಕೆ ಕರೆತರುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಹೆಚ್ಚಿನದಾಗಿತ್ತು. ಅವ್ರ ಹಿಂದೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಂಥವ್ರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಟ ಬೆಂಬಲಿಗರು, ಅವರು ಕೂಡ ಕೈ ಬಿಡುವಂತಿಲ್ಲ. ಹಾಗಾಗಿ ಇವೆಲ್ಲ ಕ್ಯಾಲ್ಕುಲೇಷನ್ಗಳೊಂದಿಗೆ ಪಟ್ಟಿಯನ್ನು ಕೊಡ್ತಾ ಇದೆ. ಜೊತೆಗೆ ದಲಿತ ಸಮುದಾಯದ ಕಾರ್ಡ್ ಕೂಡ ಪ್ಲೇ ಮಾಡ್ದಂಗತ್ತೆ. ಹೊಸ ಮುಖಕ್ಕೊಂದು ಕೊಡಬೇಕು ದಲಿತ ಸಮುದಾಯದಲ್ಲಿ ಕೊಡೋದಾದ್ರೆ ಅದು ದರ್ಶನ್ ಧ್ರುವನಾರಾಯಣ್, ಅಂದ್ರೆ ಪಕ್ಷಕ್ಕಾಗಿ ಧ್ರುವನಾರಾಯಣ್ ಅವರ ದುಡಿಮೆ ಏನಿತ್ತು ಆ ದುಡಿಮೆಗೆ ಪ್ರತಿಫಲ ಹೊಸ ಹುಡುಗ, ಚಿಕ್ಕ ವಯಸ್ಸು, ಈಗಲೇ ಆದ್ಯತೆಗಳನ್ನ ಕೊಟ್ಟರೆ ಅವರು ಮುಂದೆ ನಾಯಕರಾಗಿ ಬೆಳೀತಾರೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಇನ್ನು ಉತ್ತರ ಕನ್ನಡ ಕಡೆ ನೋಡ್ತಾ ಹೋದ್ರೆ ಅಲ್ಲಿ ಮಂಕಳ ವೈದ್ಯರು ಈಗಾಗಲೇ ಇದ್ದಾರೆ, ಮತ್ತೆ ಒಂದು ಬ್ಯಾಕ್ವರ್ಡ್ ಕೂಡ ಬರೋದ್ರಿಂದ ಅವರಿಗೊಂದು ಅವಕಾಶ ಕೊಟ್ಟರೆ ಬ್ಯಾಕ್ವರ್ಡ್ ಅನ್ನು ಜೊತೆಗೆ ಇಟ್ಕೊಂಡಂಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹೀಗೆ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ. ಸಿಎಂ ಕೂಡ ಅಷ್ಟೇ ಜಾಣ್ಮೆಯ ಒಂದು ಲೆಕ್ಕಾಚಾರವನ್ನು ಇಟ್ಟಂತಿದೆ. ಹಿರಿಯ ನಾಯಕರ ಜೊತೆಗೆ ತಮ್ಮ ಬೆಂಬಲಿಗರು ಪ್ಲಸ್ ಹೈಕಮಾಂಡ್ ಒಪ್ಪಿತ ಆಗುವಂತರನ್ನ ಪ್ರತ್ಯೇಕವಾಗಿಟ್ಟು ಮತ್ತೊಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೋದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಯಾರ ಕೈ ಮೇಲಾಗುತ್ತೆ ಅನ್ನುವಂಥದ್ದು ಸಹಜ ಕುತೂಹಲ. ಆದರೆ ಹೈಕಮಾಂಡ್ ಫಿಲ್ಟರ್ ಮಾಡುವಾಗ ಯಾರಿಗೆ ಆದ್ಯತೆ ಕೊಡುತ್ತಿರುವಂತ ಪಟ್ಟಿಯಲ್ಲಿ ಹೆಸರುಗಳು ಎಷ್ಟು ಹೋಯ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಹೆಸರು ಅಂತಿಮವಾಗುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಹಾಗಾಗಿ ಬಹುತೇಕ 5-10 ಹೆಸರುಗಳು ಅಂತಿಮವಾಗುತ್ತಾ ಅನ್ನೋದು ಕುತೂಹಲ. ಬಹುತೇಕ 10ಕ್ಕೆ ಲೀಸ್ಟನ್ನು ಕಟ್ ಆಫ್ ಮಾಡಿ ಆನಂತರ ರಾಜ್ಯಸಭೆ ಚುನಾವಣೆಯ ಬಳಿಕ ಸಂಪೂರ್ಣವಾಗಿ ವಿಸ್ತರಣೆ ಮಾಡಿಕೊಳ್ಳೋದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆ. ಹಾಗೆ ಪಟ್ಟಿಯನ್ನು ತೆಗೆದುಕೊಂಡು ಹೋಗುವಾಗ ಲಿಮಿಟೆಡ್ ಹೆಸರಲ್ಲಿ ಹೋಗೋದಕ್ಕಿಂತ ಹೆಚ್ಚು ಹೆಸರುಗಳ ಜೊತೆಗೆ ಹೋಗಿ ಬಾರ್ಗೇನಿಂಗ್ ಮಾಡೋದು ಸುಲಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದಷ್ಟು ಹೆಸರುಗಳನ್ನ ತೆಗೆದುಕೊಂಡು ಹೋದಂತೆ ಕಾಣಿಸ್ತಾ ಇದೆ. ಅರುಣ್.